ಸೂಜಿಯಲ್ಲಿ ದಾರನ ಪೋಣಿಸೋದು, ಅವನಿಗೆ ಕೊಟ್ಟ ಯಾವುದೇ ಒಂದು ಉಪಕರಣ ಇರ್ಬೋದು ಅದರ ಬಣ್ಣವನ್ನು ಗುರುತಿಸೋದು. ಹಾಗೆ ನೀವು ನೋಟ್ ರೂಪಾಯಿಯನ್ನ ತೊಗೊಂಬಂದು ನೀವು ಯಾರೇ ಕೊಡ್ರಿ, ನಿಮ್ಮಲ್ಲಿರೋರು ಯಾರಾದರೂ ತಂದು ನೋಟನ್ನು ಕೊಟ್ಟರೆ ಅವನು ಅದರಲ್ಲಿರೋ ಸಂಖ್ಯೆಗಳನ್ನು ಹೇಳ್ತಾನೆ. ನೀವು ನ್ಯೂಸ್ ಪೇಪರ್ನ ತೊಗೊಂಬಂದು ಆರ್ಟಿಕಲ್ದು ಒಂದು ಕಾಲಮ್ನ ಆರಿಸ್ಬಿಟ್ಟು ಅವನಿಗೆ ತೋರಿಸಿದ್ರೆ ಅದನ್ನು ಓದ್ತಾನೆ. ನೀವು ಯಾವುದೇ ಒಂದು ಪದನ ಬರೆದ್ಬಿಟ್ಟು ಅವನಿಗೆ ತಂದು ತೋರಿಸಿದ್ರೆ ಆ ಪದನ ಹೇಳ್ತಾನೆ. ಮೊಬೈಲಲ್ಲಿ ಯಾವುದೇ ಒಂದು ಚಿತ್ರನ, ಸಪೋಸ್ ಕುವೆಂಪುರವ್ರು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ನಿಮಗೆ ಯಾರು ಇಷ್ಟನೋ ಅವರ ಒಂದು ಚಿತ್ರವನ್ನು ನೀವು ಅವನಿಗೆ ತೋರಿಸಿದ್ರೆ ಅವನು ಕಟ್ಟಿದ ಕಣ್ಣಿನಲ್ಲಿ ಬಟ್ಟೆ ಕಟ್ಕೊಂಡು ಅದನ್ನು ಗುರುತಿಸ್ತಾನೆ. ಇಂತಹ ಒಂದು ವಿಶೇಷವಾದ ವಿದ್ಯೆಯನ್ನು ಕಲ್ತಿರೋ ಈ ಪುಟ್ಟ ಪೋರನಿಗೆ ಮೊದಲಿಗೆ ಒಂದು ದೊಡ್ಡದಾಗಿ ಚಪ್ಪಾಳೆಯನ್ನು ಹೊಡಿಬೇಕು. ನಿನ್ನ ಹೆಸರು, ನಿನ್ನ ತಂದೆ ತಾಯಿ ಹೆಸರನ್ನ ಒಂದ್ಸಲ ಹೇಳ್ತೀಯಾ? ನನ್ನ ಹೆಸರು ಸಮೃದ್ಧ ಅಂತ, ನಮ್ಮ ಅಪ್ಪನ ಹೆಸರು ಪ್ರಕಾಶ್, ನಮ್ಮ ಅಮ್ಮನ ಹೆಸರು ಶಿಲ್ಪಾ ಡಿ.ಬಿ. ನಮ್ಮ ನ್ಯಾಯಾಲಯದ ಶೀಘ್ರ ಲಿಪಿಗಾರರಾದ ಶಿಲ್ಪಾ ಡಿ.ಬಿ ಅವರ ಸುಪುತ್ರ ಇವರು. ಇನ್ನು ಇವರು ಕಣ್ಣಿಗೆ ಹತ್ತಿಯನ್ನು ಹಾಕಿಬಿಟ್ಟು ಬಟ್ಟೆಯನ್ನು ಕಟ್ಟಲಾಗುತ್ತೆ. ನೋಡಿ, ಬ್ಲೈಂಡ್ ಫೋಲ್ಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವನ ಕಣ್ಣನ್ನು ಪೂರ್ತಿಯಾಗಿ ಮುಚ್ಚಿರುತ್ತೆ, ಏನೂ ಕಾಣಿಸೋದಿಲ್ಲ ಯಾರಿಗೂ. ಬಣ್ಣ ಬಣ್ಣದ ಚೆಂಡುಗಳನ್ನು ತೊಗೊಂಬಂದು ಅವನಿಗೆ ತೋರಿಸ್ತೀವಿ. ಅದರಲ್ಲಿ ಅವನಿಗೆ ತೋರಿಸಿದ್ರೆ ನಾವು ಯಾವ ಬಣ್ಣ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಕಣ್ಣು ಕಟ್ಕೊಂಡ್ರೆ, ಆದರೆ ಅವನದನ್ನು ಗುರುತಿಸ್ತಾನೆ. ಇದು ಚೆಂಡನ್ನು ನಿನ್ನ ಕೈ ಕೊಡ್ತಾ ಇದ್ದೇನೆ, ಯಾವುದು ಅಂತ ಗುರುತಿಸ್ಬೇಕು. ನಿಮ್ಮೆಲ್ರಿಗೂ ಆ ಬಾಲ್ ಕಾಣ್ತಾ ಇದೆ, ಅವನದನ್ನು ಗುರುತಿಸ್ತಾನೆ. ಪಿಂಕ್ ಕಲರ್, ಗುಲಾಬಿ ಬಣ್ಣದ ಚೆಂಡು. ಜೋರಾದ ಚಪ್ಪಾಳೆ. ಇನ್ನೊಂದನ್ನು ಕೊಡ್ತಾ ಇದ್ದೇನೆ. ಹಸಿರು ಬಣ್ಣ. ನೋಡಿ, ಹಸಿರು ಬಣ್ಣದ ಬಾಲು. ಒಂದು ಪೇಪರ್ನ ಕೊಡ್ತಾ ಇದ್ದೇನೆ. ನೀಲಿ ಬಣ್ಣದ ಪೇಪರ್. ಪೇಪರ್, ಹಳದಿ ಬಣ್ಣದ ಪೇಪರ್. ಯಾರಾದರೂ ನೋಟನ್ನು ತಂದುಕೊಡ್ಬೋದು, ನಿಮ್ಮ ಹತ್ರ ಇರೋ ನೋಟನ್ನು. ರೂಪಾಯಿ. ಈ ಮೊಬೈಲಲ್ಲಿ ಒಂದು ಚಿತ್ರವನ್ನು ಹಾಕ್ಕೊಂಡು ಬಂದಿದ್ದಾರೆ. ಆ ಚಿತ್ರನ ನಿಮಗೆ ತೋರಿಸ್ತಾ ಇದ್ದೇನೆ. ಅವನಿಗೆ ತೋರಿಸ್ತೀನಿ. ಪುನೀತ್ ರಾಜ್ಕುಮಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಜೋರಾದ ಚಪ್ಪಾಳೆ. ಒಂದು ಕರ್ಚೀಫ್ನ ಕೊಡ್ತಾ ಇದ್ದೀನಿ, ಇದರ ಬಣ್ಣವನ್ನು ಗುರುತಿಸ್ತಾನೆ. ಹಸಿರು ಬಣ್ಣದ ಕರ್ಚೀಫ್. ಒಂದು ರೂಪಾಯಿ ತಂದು ಕೊಟ್ಟಿದ್ದಾರೆ. ಇದು ಅವನಿಗೆ ಗೊತ್ತಿಲ್ಲ, ಅವ್ರ ಹತ್ರ ಅವ್ರ ಜೋಬಲ್ಲಿರೋದು ತೊಗೊಂಬಂದಿರೋದು. ಈಗ ಅವನಿಗೆ ಕೊಡ್ತೀನಿ. ಇದರಲ್ಲಿರೋ ಸಂಖ್ಯೆಗಳನ್ನು ಹೇಳ್ತಾನೆ. ಇದು ಎಷ್ಟು ರೂಪಾಯಿ ನೋಟು ಅಂತ ಹೇಳ್ತಾನೆ. ₹20 ನೋಟು. 59S994865. ಅಬ್ಬಾ, ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? 59S994865 ಸರಿಯಾದ ಉತ್ತರ. ನ್ಯೂಸ್ ಪೇಪರ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಕಾಲಮ್ನ ಓದಕ್ಕೆ ಹಚ್ತೀನಿ ಅವನಿಗೆ. ದೊಡ್ಡ ಅಕ್ಷರ.
ವಿದ್ಯುತ್ ಬೇಡಿಕೆ ಪೂರೈಸಲು ಸನ್ನದ್ಧ. ವಿದ್ಯುತ್ ಬೇಡಿಕೆ ಪೂರೈಸಲು ಸನ್ನದ್ಧ. ಇನ್ನೊಂದು ಚಿತ್ರವನ್ನು ಗುರುತಿಸಲಿಕ್ಕೆ ನಮ್ಮ ಫ್ಯಾಮಿಲಿ ನ್ಯಾಯಾಲಯದ ನ್ಯಾಯಾಧೀಶರು ಕಳಿಸಿದ್ದಾರೆ. ಬ್ಲ್ಯಾಕ್ ಕಲರ್ ಕೋಟ್ ಹೆಸರು ಗೊತ್ತಿಲ್ಲ. ಆತನಿಗೆ ಪರಿಚಯ ಇಲ್ಲ ಅವರು, ಹಾಗಾಗಿ ಅವರು ಧರಿಸಿರ್ತಕ್ಕಂಥ ಉಡುಪನ್ನು ಮಾತ್ರ ಗುರುತಿಸಿದ್ದಾನೆ. ಇಲ್ಲಿ ಬಣ್ಣ ಬಣ್ಣದ ಬಟ್ಟೆ ಕ್ಲಿಪ್ಗಳನ್ನು ಇಟ್ಟಿದ್ದೀವಿ. ಬೇರೆ ಬೇರೆ ಬಣ್ಣದ್ದಿದೆ. ಅವನು ಒಂದೇ ಬಣ್ಣದ ಕ್ಲಿಪ್ಗಳನ್ನು ಜೋಡಿಸ್ತಾನೆ. ಎಲ್ಲರೂ ಗಮನಿಸ್ತಾ ಇದ್ದೀರಾ? ಅವನು ಒಂದೇ ಬಣ್ಣದ ಕ್ಲಿಪ್ಗಳನ್ನು ಆರಿಸ್ಕೊಂಡು ಜೋಡಿಸ್ತಾ ಇದ್ದಾನೆ. ಹಸಿರು ಬಣ್ಣದ್ದು ರೆಡಿ ಆಯಿತು. ಇನ್ನೊಂದು ಗಾಢ ಹಸಿರು ಬಣ್ಣದ್ದು. ಕೈ ಕಾಲು ಸಮೃದ್ಧ. ನಂದೊಂದು ಚಿಕ್ಕ ಪರೀಕ್ಷೆ. ಇಲ್ಲಿ ಹಿಂದ್ಗಡೆ ಪರದೆಯಲ್ಲಿ ಯಾವ್ಯಾವ ಬಣ್ಣವನ್ನು ನಾವು ಅಳವಡಿಸಿದ್ದೇವೆ ಅಂತ ಹೇಳ್ಬೋದಾ? ಈ ಕಡೆ ನಿನ್ನ ಎಡಭಾಗಕ್ಕಿದೆ ಅಲ್ಲ, ಮುಂದಕ್ಕೆ ಬೇಕಾದ್ರೆ ಹೋಗ್ಬೋದು. ನ್ಯಾಯಾಲಯದಲ್ಲಿ ಕನ್ನಡ ಸಂಭ್ರಮ. ನೀಲಿ ಬಣ್ಣ. ಅಕ್ಷರಗಳನ್ನು ನೀಲಿ ಬಣ್ಣದಲ್ಲಿ ಬರೆಯಲಾಗಿದೆ ಅಂತೇಳಿ ಆ ಸಮೃದ್ಧ ಹೇಳ್ತಾ ಇದ್ದಾನೆ. ಅವನ ವಿದ್ಯೆ ಇನ್ನಷ್ಟು ಸಮೃದ್ಧವಾಗಲಿ ಅಂತೇಳಿ ನಿಮ್ಮೆಲ್ಲರ ಹರಕೆ ಚಪ್ಪಾಳೆ ಜೋರಾಗಿ ಬರಲಿ ಅಂತ ಹೇಳ್ತೀವಿ. ಇಲ್ಲಿ ಮತ್ತೊಂದು ಮೊಬೈಲಲ್ಲಿ ಮತ್ತೊಂದು ಚಿತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಷ್ಟು ಆಶ್ಚರ್ಯ ಅಲ್ವಾ? ಸೋಜಿಗ, ಮೋಕ ವಿಸ್ಮಿತ ಅಂತಲೇ ಹೇಳ್ಬೋದು. ಇಂತಹ ಒಂದು ವಿದ್ಯೆಯನ್ನು ಕಲ್ತಿರೋ ಸಮೃದ್ಧಿಗೆ ಎಲ್ಲರ ಕಡೆಯಿಂದ ಜೋರಾದ ಒಂದು ಚಪ್ಪಾಳೆ. ಹಿಂದ್ಗಡೆ ಒಂದು ಪರದೆಯಲ್ಲಿ ಒಂದು ಚಿತ್ರ ಬರ್ತಾ ಇದೆ. ದ.ರಾ ಬೇಂದ್ರೆ ಅಂತ ಹೇಳಿ ನಮ್ಮ ವರಕವಿ ದ.ರಾ ಬೇಂದ್ರೆ ಅವರ ಭಾವಚಿತ್ರವನ್ನು ಸಮೃದ್ಧ ಗುರುತಿಸಿದ್ದಾನೆ. ಮತ್ತೊಂದು ಚಿತ್ರ. ಗ್ರೇ ಕಲರ್ ಕೋಟ್, ವೈಟ್ ಕಲರ್ ಟಿ ಶರ್ಟ್. ಗ್ರೇ ಕಲರ್ ಕೋಟನ್ನು ಹಾಕಿ ಅದರ ಒಳಗಡೆ ವೈಟ್ ಕಲರ್ ಟಿ ಶರ್ಟನ್ನು ಹಾಕಿದ್ದಾರೆ ಅಂತ ಹೇಳ್ತಿದ್ದಾನೆ. ಬಟ್ ಅವರ ಹೆಸರು ಆತನಿಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದರೆ ಹೆಸರು ಗೊತ್ತಿಲ್ಲ ಅವನಿಗೆ. ಕುವೆಂಪು ಅಂತೇಳಿ ನಮ್ಮ ರಾಷ್ಟ್ರ ಕವಿಗಳನ್ನು ಗುರುತಿಸಿದ್ದಾನೆ. ಇನ್ನು ನಾನು ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿಂದ ಕೆಲವೊಂದಿಷ್ಟು ಪದಗಳನ್ನು ಬರ್ಸ್ಕೊಂಡು ಬಂದಿದ್ದೆ ಶೀಟಲ್ಲಿ. ಆ ಪದಗಳು ಏನು ಅಂತ ಆ ಸಮೃದ್ಧಿಗೆ ಗೊತ್ತಿಲ್ಲ.
ನನ್ನನ್ನು ಬಿಟ್ಟರೆ ಬಹುಶಃ ಯಾರಿಗೂ ಗೊತ್ತಿಲ್ಲ. ಅದು ಬಿಟ್ಟರೆ ನಮ್ಮ ಸಾಹೇಬರುಗಳಿಗೆ ಮಾತ್ರ ಗೊತ್ತು. ಅದನ್ನು ಒಂದೊಂದಾಗಿ ಈಗ ಆ ವಿದ್ಯಾರ್ಥಿಗೆ ತೋರಿಸ್ತೀನಿ, ಅದು ಏನಂತ ತಮ್ಮ ಎದುರಿಗೆ ಹೇಳಿ ತನ್ನ ಚಾಣಾಕ್ಷತನವನ್ನು ಮೆರೀತಾ ಇದ್ದಾನೆ. ಇದೀಗ ತಮ್ಮ ಎದುರುಗಡೆಗೆ ಇದನ್ನು ಮಾತ್ರ ಪ್ರದರ್ಶಿಸ್ತಾ ಇದ್ದೀನಿ. ಬಹುಶಃ ದೂರದಿಂದ ಕಾಣಲಿಕ್ಕಿಲ್ಲ. ಬರ್ತೀನಿ. ಸಮೃದ್ಧ ಏನು ಬರೆದಿದೆ ಅಂತ ಹೇಳು. ಓಕೆ, ಬಾಯ್ ಬಾಯ್. ಕನ್ನಡಾಂಬೆಗೆ ನಮನ. ಕನ್ನಡಾಂಬೆಗೆ ನಮನ ಅಂಥೇಳಿ ಸರಿಯಾಗಿ ಆ ಸಮೃದ್ಧ ಗುರುತಿಸಿದ್ದಾನೆ. ಅವನಿಗೆ ಜೋರಾದ ಚಪ್ಪಾಳೆ. ಇನ್ನು ಮತ್ತೊಂದು ಪದವಿನಲ್ಲಿ ತೋರಿಸ್ತಾ ಇದ್ದೀನಿ. ಕನ್ನಡ ಅಂಥೇಳಿ ಸರಿಯಾದ ಪದವನ್ನು ಗುರುತಿಸಿದಂತಹ ಸಮೃದ್ಧಿಗೆ ಜೋರಾದ ಚಪ್ಪಾಳೆ. ಇನ್ನು ಮತ್ತೊಂದು ಪೇಪರದ ಬರವಣಿಗೆಯನ್ನು ತೋರಿಸ್ತಾ ಇದ್ದೀನಿ. ಸಮರ್ಪಣೆ ಅಂಥೇಳಿ ಸರಿಯಾಗಿ ಆ ಸಮೃದ್ಧ ಗುರುತಿಸಿದ್ದಾನೆ. ಇನ್ನು ನಮ್ಮ ಸಾಹೇಬರೊಬ್ಬ ಸ್ವಲ್ಪ ಸಣ್ಣಕ್ಕೆ ಬರ್ತಾರೆ, ಅವನ್ನ ಟೆಸ್ಟ್ ಮಾಡೋಣ ಅಂಥೇಳಿ. ಅದನ್ನು ಗುರುತು ಹಿಡಿತಾನೆ ಅಂತ ನನಗೂ ಕೂಡ ಕುತೂಹಲ ಇದೆ. ಅದನ್ನು ತಮ್ಮ ಎದುರಿಗೆ ತೋರಿಸ್ತಾ ಇದೆ. ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವರದ್ದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಕಣ್ಣು ಕಟ್ಕೊಂಡು ಚೆಸ್ ಕೂಡ ಆಡ್ತಾರೆ, ಕಣ್ಣು ಕಟ್ಕೊಂಡು ಸೈಕಲ್ ಕೂಡ ಹೊಡಿತಾರೆ. ಇಷ್ಟೊಂದು ವಿದ್ಯೆ ಕಲ್ತಿರೋ ಈ ಪುಟ್ಟ ಪೋರ ಇನ್ನೂ ಕೂಡ ನಮ್ಮ ದೇಶಕ್ಕೆ ಹೆಸರು ಮಾಡಲಿ ಅಂತ ಹೇಳಿ ಹಾರೈಸ್ತಾ ಧನ್ಯವಾದಗಳು.